ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 25/7/2025 ಶುಕ್ರವಾರದ ಈ ದಿನ, ಮೊದಲನೇ ಶ್ರಾವಣ ಶುಕ್ರವಾರ. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ದಿನದ ಪಂಚಾಂಗ, ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯದ ಒಟ್ಟಿಗೆ ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನ ನೋಡ್ತಾ ಹೋಗೋಣ. ಈ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರೂಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಹಾಗೆ ಖ್ಯಾತ ಜ್ಯೋತಿಷಿಗಳು, ಪಂಚಭೂತ ವಾಸ್ತು ತಜ್ಞರು ಆದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ವಾಹ ಚ ರಾಹುವೇ ಕೇತುವೇ ನಮಃ. ಗುರುಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ದಿನ ಭವಿಷ್ಯವನ್ನ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ ಗುರುಜಿ. ಇವತ್ತು 25 ಜುಲೈ 2025, ಪ್ರಥಮ ತಿಥಿ ಶುಕ್ಲ ಪಕ್ಷ, ಪುಷ್ಯ ನಕ್ಷತ್ರ ಇರುವಂಥದ್ದು, ವಜ್ರ ಯೋಗ ಮತ್ತು ಇವತ್ತಿನ ಒಂದು ವಾರ ಶುಕ್ರವಾರ, ವಿಶೇಷವಾದ ಶ್ರಾವಣ ಶುಕ್ರವಾರ ತಾವು ಹೇಳಿರುವಂಥದ್ದು. ಬೆಂಗಳೂರಿನ ಕಾಲಮಾನಕ್ಕೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6 ಗಂಟೆ 4 ನಿಮಿಷ ಸೂರ್ಯೋದಯ ಆಗುವಂಥದ್ದು, 6 ಗಂಟೆ 47 ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು. ಇವತ್ತಿನ ಮುಹೂರ್ತ ಭಾಗ ಅಂತ ಬಂದಾಗ ಇವತ್ತಿನ ರಾಹು ಕಾಲ ಬಂದು 10 ಗಂಟೆ 51 ನಿಮಿಷದಿಂದ 12 ಗಂಟೆ 26 ನಿಮಿಷ, ಯಮಗಂಡ ಕಾಲ 3 ಗಂಟೆ 37 ನಿಮಿಷದಿಂದ 5 ಗಂಟೆ 12 ನಿಮಿಷ, ಗುಳಿಕ ಕಾಲ 7 ಗಂಟೆ 40 ನಿಮಿಷದಿಂದ 9 ಗಂಟೆ 15 ನಿಮಿಷ, ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಬಂದು 12 ಗಂಟೆ 1 ನಿಮಿಷದಿಂದ 12 ಗಂಟೆ 52 ನಿಮಿಷವಾಗಿರುವಂಥದ್ದು. ಗುರುಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ಗಮನಿಸಿದ್ವಿ. ಹಾಗೆ ದಿನದ ವಿಶೇಷತೆ ಶುಕ್ರವಾರ, ಮೊದಲನೇ ಶ್ರಾವಣ ಶುಕ್ರವಾರ ಕೂಡ ಹೌದು. ಏನ್ ಮಾಡ್ಬೋದು ಈ ದಿನ ನಾವು ಅಂತ ನೋಡಿ, ಪ್ರತಿಯೊಂದು ಆಚರಣೆ ವಿಚಾರದಲ್ಲಿ ಶ್ರಾವಣ ಅಂದ್ರೇನೆ ಒಂದು ಹಬ್ಬಗಳ ಸರಮಾಲೆ ಅಂತ ಹೇಳ್ತೀವಿ. ರಥಗಳ ವಿಚಾರದಲ್ಲಿ ಪ್ರತಿ ಶುಕ್ರವಾರದಂದು ಹೇಗೆ ಆಷಾಢ ಶುಕ್ರವಾರದಲ್ಲಿ ತಾವು ಹೇಳ್ದಂಗೆ ದೇವಿಯ ಒಂದು ರಥ, ಲಕ್ಷ್ಮೀ ದೇವಿಯ ರಥ, ಇಲ್ಲಿ ಕೂಡ ಒಂದು ಪ್ರತಿಯೊಂದು ಶ್ರಾವಣದಲ್ಲಿ ಬರುವಂಥ ಶುಕ್ರವಾರದಲ್ಲಿ ವಿಶೇಷವಾಗಿ ವರಮಹಾಲಕ್ಷ್ಮಿ ರಥ ಬರುವಂಥದ್ದು ಶುಕ್ರವಾರನೇ ಆಗಿರುತ್ತೆ. ಒಂದು ಆಚರಣೆಗೆ ಬಹಳ ಪ್ರಾಮುಖ್ಯತೆ ಕೊಡುವಂಥದ್ದು. ಅಂದರೆ ಶ್ರಾವಣದಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಒಂದು ಹಿಂದೂ ಸನಾತನ ಪರಂಪರೆಯಲ್ಲಿ ಹೇಳೋದಂತಂದರೆ ಒಂದು ಮಾಸಾಧಾರಿತವಾಗಿರುವಂಥ ಹಬ್ಬಗಳ ಆಚರಣೆ ನೋಡಿ. ಯಾವಾಗ ನಮ್ಮ ಒಂದು ಬೇಸಿಗೆ ಕಾಲದಲ್ಲಿ ಒಂದು ಹಬ್ಬಗಳು ಹೇಗಿರುತ್ತೆ, ರಾಮನವಮಿಗೆ ಏನಾಗುತ್ತೆ, ಪಾನಕ ಕೊಡ್ತಾರೆ, ಮತ್ತೆ ಒಂದು ಮಜ್ಜಿಗೆ ಕೊಡುವಂಥದ್ದು, ಅಂದ್ರೆ ಲಿಕ್ವಿಡ್ ಇರುವಂಥದ್ದು. ಅಂದ್ರೆ ನಮ್ಮ ಆಹಾರ ಅಭ್ಯಾಸದ ಆಧಾರಿತವಾಗಿ ಹಬ್ಬಗಳನ್ನ ಆಚರಿಸ್ತೀವಿ. ಯಾವಾಗ ಶ್ರಾವಣ ಮತ್ತು ಭಾದ್ರಪದ ಮಾಸ ಆಗುತ್ತೆ ಅವಾಗ ಸಿಹಿ ತಿಂಡಿಗಳು, ಕರೆದ ಪದಾರ್ಥಗಳು, ಅಂದ್ರೆ ಅದರ ವಿಚಾರವಾಗಿ ಹಬ್ಬಗಳ ವಿಶೇಷವಾಗಿರುತ್ತೆ. ಇನ್ನು ಪ್ರತಿಯೊಂದು ತಾವು ಕೇಳ್ದಂಗೆ ದೇವಿ ಅನುಷ್ಠಾನ, ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಅದರದೇ ಆದ ಒಂದು ಸಪರೇಟ್ ಎಪಿಸೋಡ್ ಅಲ್ಲಿ ನಮ್ಮ ವೀಕ್ಷಕರಿಗೆ ನಾವು ತಿಳಿಸ್ಕೊಡ್ತಾ ಇರ್ತೀವಿ. ಒಂದು ಆಚರಣೆ ವಿಚಾರವಾಗಿ ಇವತ್ತಿನ ದಿನ ವಿಶೇಷ ಅಂತ ಹೇಳ್ತೀವಿ. ಇವತ್ತಿನ ದಿನದ ವಿಶೇಷತೆಯನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ಇವತ್ತು ಒತ್ತಡ ಸಹಿತವಾಗಿರುವಂಥ ದಿನ. ಅದರಿಂದ ಯೋಗ, ಧ್ಯಾನ, ಪ್ರಾಣಾಯಾಮದಿಂದ ದಿನ ಪ್ರಾರಂಭಿಸಿದರೆ ಇವತ್ತು ನಿಮಗೆ ದಿನ ಚೆನ್ನಾಗಿರುತ್ತೆ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ಸುದೀರ್ಘ ಸಮಯದ ನಂತರ ನಿಮ್ಮ ಜೀವನ ಸಂಗಾತಿ ಜೊತೆ ಕಾಲ ಕಳೆಯಲು ಸ್ವಲ್ಪ ಸಮಯ ಸಿಕ್ಕಿರುವಂಥದ್ದು. ನಿಮಗಾಗಿ ನೀವು ಸಾಕಷ್ಟು ಸಮಯ ನೀವು ನೀಡಿ, ಅದರಿಂದ ನಿಮಗೆ ದಿನ ಚೆನ್ನಾಗಿರುತ್ತೆ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಕೂಡ ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ಮಿಥುನ ರಾಶಿ. ಯಾವುದೇ ಮುಂದುವರೆದ ಬಳಕೆ ನಿಮ್ಮ ಹೃದಯದ ಮೇಲೆ ಸ್ವಲ್ಪ ಅನಾವಶ್ಯಕ ಒತ್ತಡ ಇವತ್ತು ಬೀಳಬಹುದು. ಹಣಕಾಸಿನ ಸುಧಾರಣೆ, ದೀರ್ಘಕಾಲದಿಂದ ಬಾಕಿ ಇರುವ ನಿಮ್ಮ ಬಾಕಿಗಳು ಮತ್ತು ಬಿಲ್ಲುಗಳು ಪಾವತಿಸಲು ಇವತ್ತು ಅನುಕೂಲಕರವಾಗಿರುವಂಥ ದಿನವಾಗಿರುವಂಥದ್ದು. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಗುರೂಜಿ ಕರ್ಕಾಟಕ ರಾಶಿ. ದೀರ್ಘಕಾಲದ ಲಾಭಗಳಿಗೆ ಸ್ಟಾಕ್ಗಳು ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುವುದನ್ನು ಶಿಫಾರಸು ಮಾಡಿರುವಂಥದ್ದು. ಇದರಿಂದ ಕರ್ಕಾಟಕ ರಾಶಿಯವರಿಗೆ ತುಂಬಾ ಆರ್ಥಿಕ ಲಾಭ ಇವತ್ತು ಆಗುತ್ತೆ. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ಮಂಗು ಕವಿದ ಮತ್ತು ಒತ್ತಡದ ದಿನಕ್ಕೆ ಮಂಗಳ ಹಾಡಲು ಎಂದು ಒಂದು ಸಂತೋಷ ಕೂಟವನ್ನು ಯೋಜಿಸಿ ಮಕ್ಕಳ ಸಾಂಗತ್ಯ ನಿಮ್ಮ ದೇಹವನ್ನು ಪುನಶ್ಚೇತನಗೊಳ್ಳುವಂಥ ದಿನವಾಗಿರುವಂಥದ್ದು. ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡಿ ಆಯ್ತು. ಮುಂದಿನ ರಾಶಿ ಕನ್ಯಾ ರಾಶಿಯ ಬಗ್ಗೆ ನೋಡೋದಕ್ಕೂ ಮುಂಚೆ ಗುರುಜಿ ಒಂದು ಪ್ರಶ್ನೆ ತಗೊಂಬೇಡ. ಆಕ್ಚುಲಿ ಇವರು ನೆನ್ನೆನೆ ನಮಗೆ ನೇರ ಪ್ರಸಾರದಲ್ಲಿ ಪ್ರಶ್ನೆಯನ್ನ ಕಳುಹಿಸಿದ್ರು. ಸಮಯದ ಅಭಾವದಿಂದ ನಾವು ಪ್ರಶ್ನೆನ ತಗೊಳ್ಳೋದಿಕ್ಕಾಗಿಲ್ಲ. ಅದಕ್ಕಾಗಿ ಅದನ್ನ ಇವತ್ತಿನ ದಿವಸ ನಾವು ತಗೋತಾ ಇದೀವಿ. ಗುರುಜಿ ತಗೊಳ್ಳೋಣ. ಖಂಡಿತ. ಇವರು ಹೆಸರು ಹೇಳ್ತಾ ಇದ್ದಾರೆ ಹಂಸ. ಹಾ, ಜನ್ಮ ದಿನಾಂಕ ಹೇಳ ಗುರುಜಿ. ಹೇಳಿ. 27/6/95. 27/6/95. ಸಮಯ ಬಂದು 10 ಗಂಟೆ 53 ನಿಮಿಷ PM ಗಳಲ್ಲಿ. ಓಕೆ. ಸ್ಥಳ ಬಂದು ಬೆಂಗಳೂರು ಗುರುಜಿ. ಏನ್ ಪ್ರಶ್ನೆ ಇದೆ? ಇವರು ಕರಿಯರ್ ಸೆಟಲ್ಮೆಂಟ್ ಮತ್ತೆ ಫಾರಿನ್ ವಿಸಿಟ್ ಬಗ್ಗೆನೇ ಇವರು ಕೇಳ್ತಾ ಇದ್ದಾರೆ.
ಓಕೆ, ನೋಡಿ ಹಂಸ ಯಾರು ಪ್ರಶ್ನೆ ಕಳಿಸಿದ್ರೆ ನಿಮ್ಮ ಜಾತಕದ ಅನುಸಾರವಾಗಿ ನಿಮ್ಮ ಮಾಹಿತಿ ನೋಡೋದಾದ್ರೆ ತಾವು ಹುಟ್ಟಿರುವಂಥ ವಾರ ಮಂಗಳವಾರ, ಆರಿದ್ರ ನಕ್ಷತ್ರ, ಮಿಥುನ ರಾಶಿ, ಕುಂಭ ಲಗ್ನದ ಜಾತಕ, ದಶಮಕ್ಕೆ ಕರಿಯರ್ ಸೆಟಲ್ಮೆಂಟ್ ಅಂತ ಹೇಳ್ತೀವಿ. ದಶಮಾಧಿಪತಿ ಮಂಗಳ ಗ್ರಹ ಸಪ್ತಮ ಸ್ಥಾನದಲ್ಲಿ ತುಂಬ ಚೆನ್ನಾಗಿ ಕೂತಿದ್ದಾರೆ. ಸೊ ದಶ ಕೂಡ ಗುರು ಮಹಾದಶನಲ್ಲಿ ರಾಹು ಅಂತರ್ದಶ ನಡೆದಿದೆ. ಮುಂಬರುವ ದಶಗಳಲ್ಲಿ ಫೆಬ್ರವರಿ 2026ರಿಂದ ಶನಿ ಮಹಾದಶನೇ ಬರುತ್ತೆ. ಶನಿ ಬಂದು ಇವರಿಗೆ ಲಗ್ನಕ್ಕೆ ಲಗ್ನಾಧಿಪತಿಯಾಗಿರೋದ್ರಿಂದ ಇವರಿಗೆ ಕರಿಯರಲ್ಲಿ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಯಾಕಂದರೆ ಶನೇಶ್ವರ ಗ್ರಹರು ಇವ್ರ ಜಾತಕದಲ್ಲಿ 0 ಡಿಗ್ರಿಯಲ್ಲಿ 0 ಡಿಗ್ರಿಯಲ್ಲಿದ್ದಾರೆ. ಯಾವ ಗ್ರಹಗಳು ಯಾರ ರಾಶಿಯಲ್ಲಿ ಅಥವಾ ಯಾವ ಗ್ರಹಗಳು 0, 1 ಅಥವಾ 29 ಡಿಗ್ರಿ ಇದ್ದಾಗ ತುಂಬಾ ಪವರ್ಫುಲ್ ಅಂತ ಹೇಳ್ತೀವಿ. ಸೊ ಜಾತಕ ತುಂಬಾ ಚೆನ್ನಾಗಿದೆ. 10ನೇ ಮನೆ ಅಧಿಪತಿ ಮಂಗಳ ಗ್ರಹ ಕೂಡ ಇವರಿಗೆ ಪ್ರಬಲವಾಗಿದ್ದಾರೆ. ಸೊ ಫೆಬ್ರವರಿ 2026ರಿಂದ ಚೆನ್ನಾಗಾಗುವಂಥದ್ದು. ಇನ್ನೊಂದು ಕ್ವಶನ್ ಏನಿದೆ ಅವ್ರದ್ದು, ಫಾರಿನ್ ವಿಸಿಟ್ ಬಂದು ಹೌಸ್ ಆಫ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ಗೆ ನಾವು 9ನೇ ಮನೆ ಅಂತ ಹೇಳ್ತೀವಿ. 9ನೇ ಮನೆಯಲ್ಲಿ ರಾಹು ಇರುವಂಥದ್ದು. ಇಲ್ಲಿ ಗೋಚಾರದ ರಾಹು ಮತ್ತು ಟ್ರಾನ್ಸಿಟ್ ರಾಹು ಎರಡು ಮೀಟ್ ಆಗ್ತಿರುವಂಥದ್ದು. ಆದರೆ ಸ್ವಲ್ಪ ಸಮಯ ತಗೊಳುತ್ತೆ. 2027ರ ನಂತರ ಇವರಿಗೆ ಫಾರಿನ್ ವಿಸಿಟ್ ಚೆನ್ನಾಗಿರುವಂಥದ್ದು, ಅಂದರೆ ಕೆಲಸದ ವಿಚಾರವಾಗಿ, ಪ್ರಾಜೆಕ್ಟ್ ವಿಚಾರವಾಗಿ ವಿಸಿಟ್ ಇರುವಂಥದ್ದು. ಮತ್ತು 12ನೇ ಮನೆ ಅಧಿಪತಿ 2ನೇ ಮನೆಗೆ ಬಂದಾಗ ಹೌಸ್ ಆಫ್ ಲಾಂಗ್ ಡಿಸ್ಟೆನ್ಸ್ಗೆ ಸಪೋರ್ಟ್ ಸಿಗುವಂಥ ಈ ಒಂದು ಗ್ರಹ ಪ್ಲಾನೆಟ್ ಆಗಿರೋದ್ರಿಂದ ಇವರಿಗೆ ತುಂಬ ಶುಭ ಆಗುತ್ತೆ. ಆದಷ್ಟು ಸ್ವಲ್ಪ ಗುರು ದಶೆ ನಡೀತಿರೋದ್ರಿಂದ ಪ್ರತಿ ಗುರುವಾರ ರಾಯರ ದೇವಸ್ಥಾನಕ್ಕೆ ಹೋಗುವಂಥದ್ದು, ಮತ್ತು ರಾಯರ ಮಠ ಭೇಟಿ ನೀಡುವಂಥದ್ದು, ಮತ್ತು ಗುರುವಾರ ಉಪವಾಸ ಮಾಡುವಂಥದ್ದು, ಆ ರೀತಿ ಮಾಡ್ಬೋದು. ಒಂದು ವಾಸ್ತು ಪ್ರಕಾರದಲ್ಲಿ ಸ್ವಲ್ಪ ಫಾರಿನ್ ವಿಸಿಟ್ಗೆ ಒಂದು ಟಿಪ್ಸ್ ಏನು ಅಂತಂದರೆ, ಇವರ ಮನೆಯ ಒಂದು ವಾಯುವ್ಯ ಕೋಣೆ, ಅಂದರೆ ಯಾರೇ ಮನೆ ಇರಲಿ ವಾಯುವ್ಯ ಕೋಣೆ ಅಂದರೆ ನಾರ್ತ್ ವೆಸ್ಟ್ ಕಾರ್ನರ್ ಅಂತ ಹೇಳ್ತೀವಿ. ಯಾವ ದೇಶಕ್ಕೆ ಹೋಗ್ತಾರೋ ಆ ದೇಶದ ಒಂದು ಚಿತ್ರಪಟವನ್ನು ಅಥವಾ ಆ ದೇಶದ ಒಂದು ಹೆಸರನ್ನು ಒಂದು ಹಳದಿ ಒಂದು ಪೇಪರ್ ಮೇಲೆ ಅಂಟಿಸುವಂಥದ್ದು, ಎಲ್ಲಿ ವಾಯುವ್ಯ ಕೋಣೆಗೆ ಇರುವಂಥ ವಿಚಾರದಲ್ಲಿ. ಇದೊಂದು ವಾಸ್ತು ಟಿಪ್. ನಾವು ತುಂಬಾ ಅಪ್ಲೈ ಮಾಡಿ ನೋಡಿದೀವಿ. ಕೆಲವೊಬ್ಬರಿಗೆ ಕೆಲವೊಂದು ವಿಚಾರದಲ್ಲಿ ನಮ್ಮಲ್ಲಿ ಕ್ಲೈಂಟ್ಸ್ ಬಂದಾಗ ಏನಾಗಿತ್ತು ಅಂದ್ರೆ ಅವರಿಗೆ ವೀಸಾ ಅಪ್ರೂವಲ್ ಸಿಕ್ಕಿರಲಿಲ್ಲ. ಈ ರೀತಿ ಸಮಸ್ಯೆಗಳಾದಾಗ ಆ ಒಂದು ಪಾಸ್ಪೋರ್ಟ್ ಅನ್ನ ವಾಯು ದಿಕ್ಕಲ್ಲಿ ಇಡೋದಕ್ಕೆ, ಮತ್ತೆ ಅಥವಾ ಆ ದೇಶದ ಲೋಗೋ, ಆ ದೇಶದ ಮ್ಯಾಪ್ ಅಂತ ಏನ್ ಹೇಳ್ತೀವಲ್ವಾ, ಅದನ್ನ ವಾಯು ದಿಕ್ಕಿನಲ್ಲಿ ಪೋಸ್ಟರ್ ಮಾಡಿ ಅಂಟಿಸೋದ್ರಿಂದ ಏನಾಗುತ್ತೆ ಅಂದ್ರೆ ವಾಸ್ತುಬದ್ಧವಾಗಿ ಕೂಡ ಅದು ಪರಿಹಾರ ಆಗುತ್ತೆ, ಇವರಿಗೆ ಅನುಕೂಲ ಆಗುತ್ತೆ. ಕೆಲವೊಂದು ನಾವು ಜ್ಯೋತಿಷ ಶಾಸ್ತ್ರದ ಜೊತೆನಲ್ಲಿ ವಾಸ್ತುನು ಇನ್ವಾಲ್ವ್ ಮಾಡಿದಾಗ, ಪ್ಲಸ್ ನಾವು ನಮ್ಮ ಕಂಡುಕೊಂಡಿರುವಂತ ಒಂದು ಇನ್ಪುಟ್ಸ್ ನ ತಗೊಂಡಿರ್ತೀವಲ್ಲ, ಆ ರೀತಿ ಮಾಡ್ಕೊಂಡ್ರೆ ಇವರಿಗೆ ಚೆನ್ನಾಗುತ್ತೆ. ಇವರು ಕೂಡ ಅದರ ಒಂದು ಉಪಯೋಗನ ಪಡ್ಕೋಬಹುದು. ಓಕೆ, ನಮಗೆ ಪ್ರಶ್ನೆಯನ್ನ ಕಳುಹಿಸಿ ಅದಕ್ಕೆ ಒಂದು ಉತ್ತರವನ್ನ ಕೇಳಿದ್ರಿ. ಗುರುಜಿಗಳು ಉತ್ತರವನ್ನ ನೀಡ್ತಾ ಹಂಸ ಅವರೇ ಪರಿಹಾರ ಕ್ರಮವನ್ನ ತಿಳಿಸ್ಕೊಟ್ಟಿದ್ದಾರೆ. ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ವೀಕ್ಷಕರೇ ನೀವು ಕೂಡ ಕರೆ ಮಾಡಬಹುದು, ಗುರುಜಿಗಳ ಬಳಿ ಮಾತನಾಡಬಹುದು. ಹಾಗೆ ನೇರ ಪ್ರಸಾರದಲ್ಲಿ ನಿಮ್ಗೆ ಮಾತಾಡೋದಕ್ಕಾಗಿಲ್ಲ, ನಾವು ತುಂಬಾ ಪರ್ಸನಲ್ ಆಗಿ ಮಾತಾಡಬೇಕು ಅಂದ್ರೆ ಖಂಡಿತ ಕೆಳಗಡೆ ಡಿಸ್ಪ್ಲೇ ಆಗ್ತಾರೋ 777 ಲಾಸ್ಟ್ ನಂಬರ್ಗೆ ವಾಟ್ಸ್ಆಪ್ ನಲ್ಲಿ ಪ್ರಶ್ನೆಯನ್ನ ಕಳುಹಿಸಿ ಅಂತ ಹೇಳ್ತಾ, ಗುರುಜಿ ಮುಂದಿನ ರಾಶಿ ಕನ್ಯಾ ರಾಶಿ ಬಗ್ಗೆ ನೋಡ್ತಾ ಹೋಗೋಣ. ಗುರುಜಿ ನೋಡಿ, ನಿಮ್ಮ ದೀರ್ಘಕಾಲೀನ ಅನಾರೋಗ್ಯದ ಚೇತರಿಸಿಕೊಳ್ಳಲು ಇವತ್ತು ಒಳ್ಳೆ ದಿನ. ಮತ್ತೆ ಮುಂಗೋಪ ವ್ಯಕ್ತಿಯ ಸಹವಾಸವನ್ನು ತಪ್ಪಿಸಿ, ಅದರಿಂದ ಏನಾಗುತ್ತೆ ನಿಮ್ಮ ಮೇಲೆ ಒತ್ತಡ ಬರಬಹುದು. ಇದರಿಂದ ಸಮಸ್ಯೆ ಇನ್ನಷ್ಟು ಉಲ್ಬಣಗೊಳ್ಳುವಂತ ದಿನ ಕನ್ಯಾ ರಾಶಿಯವ್ರದ್ದು ಆಗಿರುವಂಥದ್ದು. ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ಗುರುಜಿ ತುಲಾ ರಾಶಿ. ರಾತ್ರಿಯ ವೇಳೆಯಲ್ಲಿ ಇಂದು ನೀವು ಹಣದ ಪ್ರಯೋಜನ ಪಡೆಯುವ ಪೂರ್ತಿ ಸಾಧ್ಯತೆ ಇದೆ. ಏಕೆಂದರೆ ನಿಮಗೆ ನಿಮ್ಮ ಮೂಲಕ ಕೊಟ್ಟಿರುವ ಹಣ ಇಂದು ನಿಮಗೆ ಮರಳಿ ಸಿಗುವಂತ ಎಲ್ಲ ಶುಭ ದಿನವಾಗಿರುವಂಥದ್ದು. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೀವು ಸಹಕರಿಸಿದ್ದಲ್ಲಿ ಯಾರು ನಿಮ್ಮ ಜೊತೆ ಜಗಳ ಮಾಡಲು ಸಾಧ್ಯವಿಲ್ಲ. ಒಳ್ಳೆಯ ಬಾಂಧವ್ಯವನ್ನು ಇಟ್ಟುಕೊಳ್ಳಲು ಶ್ರಮಿಸಿ. ಆದ್ದರಿಂದ ವೃಶ್ಚಿಕ ರಾಶಿಯವರಿಗೆ ದಿನ ಶುಭವಾಗಿರುವಂಥದ್ದು. ವೃಶ್ಚಿಕ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಶುಭದಾಯಕವಾದ ದಿನ ಆಗಿದೆ, ಒಳ್ಳೇದಾಗ್ಲಿ. ಮುಂದಿನ ರಾಶಿ ಧನುರ್ ರಾಶಿ. ಇಂದು ನಿಮಗೆ ಭೌತಿಕ ಚೈತನ್ಯ ಕಡಿಮೆ ಮಾಡೋದಲ್ದಿರೋ ಜೀವಿತಾವಧಿಯ ವಿಚಾರದಲ್ಲಿ ಸ್ವಲ್ಪ ಏನಾದರೂ ಮಾನಸಿಕ ಕಿರಿಕಿರಿಗಳು ಉಂಟಾಗಬಹುದು. ಆದರೂ ನಿಮ್ಮ ಸಕಾರಾತ್ಮಕ ಒಂದು ಪ್ರಾರಂಭದಿಂದ ಇವತ್ತು ನಿಮ್ಮ ದಿನ ಶುಭವಾಗಿರುತ್ತೆ. ಧನುರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯ ನೋಡಿ ಆಯ್ತು. ಮುಂದಿನ ರಾಶಿ ಮಕರ ರಾಶಿ. ಇಂದು ನೀವು ಸಾಕಷ್ಟು ಸಕಾರಾತ್ಮಕದೊಂದಿಗೆ ಮನೆಯಿಂದ ಹೊರಬರ್ತೀರಿ, ಆದರೆ ಕೆಲವೊಂದು ಅಮೂಲ್ಯ ವಸ್ತುಗಳನ್ನು ಕಳ್ಳತನ ಆಗುವಂತಹ ಸಾಧ್ಯತೆ ಇರುತ್ತೆ. ಅದರ ಬಗ್ಗೆ ಎಚ್ಚರಿಕೆಯಿಂದಿರಿ ಮತ್ತು ಇದರಿಂದ ನಿಮ್ಮ ಮನಸ್ಸಿಗೆ ಏನೋ ಒಂದು ಒತ್ತಡ ಮತ್ತು ತೊಂದರೆ ಆಗುವಂಥದ್ದು. ಅದರಿಂದ ಸ್ವಲ್ಪ ಆದಷ್ಟು ಎಚ್ಚರಿಕೆಯಿಂದ, ಏನು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಲ್ಲ, ಆ ರೀತಿ ಫಾಲೋ ಮಾಡಿದ್ರೆ ಇವತ್ತು ನಿಮ್ಮ ದಿನ ಚೆನ್ನಾಗಿರುತ್ತೆ. ಗುರುಜಿ, ಇವರು ಮುನ್ನೆಚ್ಚರಿಕವಾಗಿ ಅಥವಾ ಏನಾದರೂ ಒತ್ತಡ ನಿವಾರಣೆಗೆ ತಂತ್ರಗಳನ್ನ ಏನಾದ್ರು ತಿಳಿಸ್ತೀರಾ ಮಕರ ರಾಶಿ? ಆದಷ್ಟು ನೋಡಿ, ಒಂದು ಚಿಕ್ಕ ತಂತ್ರ ಏನಂತಂದ್ರೆ ಈ ವಸ್ತುಗಳ ಕಳ್ಳತನ ಅಂದ್ರೆ ಡಿಜಿಟಲ್ ಗ್ಯಾಜೆಟ್ಸ್ಗೆ ಕಮ್ಮಿ ಆಗಲು ಇವತ್ತು ಹಸಿರು ಕಲರ್ ಒಂದು ಯಾವುದೋ ಒಂದು ಬಟ್ಟೆನ ಧರಿಸ್ಬೋದು, ಅಥವಾ ಹಸಿರು ಕಲರ್ ಇರುವಂತ ಕರ್ಚೀಫ್ನ ಇಟ್ಕೊಳ್ಳೋದ್ರಿಂದ ಆ ಒಂದು ತಂತ್ರದ ಭಾಗವಾಗಿ ಇವರಿಗೆ ಏನೇ ಕಳ್ಳತನ ಆಗುವಂತ ವಸ್ತುವಿಂದ ಇವರು ಅದನ್ನ ತಡೆಯಬಹುದು ದೈವಿಕವಾಗಿ. ಓಕೆ, ಮುಂದಿನ ರಾಶಿ ಕುಂಭ ರಾಶಿ. ನಿಮ್ಮ ಜೀವನದಲ್ಲಿ ಆಸಕ್ತಿದಾಯಕ ವಿಷಯಗಳು ಸಂಭವಿಸಲು ನೀವು ದೀರ್ಘಕಾಲದಿಂದ ಕಾಯುತ್ತಿದ್ದಲ್ಲಿ ನಿಮಗೆ ಈಗ ಸ್ವಲ್ಪವಾದರೂ ಪರಿಹಾರ ದೊರಕುವುದು ಖಚಿತ ಇವತ್ತಿನ ದಿನ. ಕುಂಭ ರಾಶಿಯ ನಂತರ ಕೊನೆಯ ರಾಶಿ ಮೀನ ರಾಶಿ.
ಮನೆ ಕೆಲಸ ನಿಮಗೆ ಯಾವಾಗಲೂ ಒಂದು ಒತ್ತಡ ಅಂತ ಅನಿಸ್ಬೋದು. ನೀವು ಜನಪ್ರಿಯರಾಗಿರ್ತೀರಾ ಮತ್ತು ನೀವು ಆದಷ್ಟು ಇವತ್ತಿನ ದಿನ ಸ್ವಲ್ಪ ಶ್ರಮ ಪಟ್ಟರೆ ನಿಮ್ಮ ಜನಪ್ರಿಯತೆ, ನಿಮ್ಮ ಕೆಲಸದಲ್ಲಿ ರೆಕಗ್ನೈಷನ್ ಇವತ್ತು ತುಂಬಾ ಚೆನ್ನಾಗಿರುತ್ತೆ. ಮೀನರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳ್ಕೊಂಡಿದ್ದಾಯ್ತು. ವೀಕ್ಷಕರೇ, ನಾವು ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನ ನೋಡೋದಕ್ಕೂ ಮುಂಚೆ ನಮಗೆ ಮತ್ತೆ ಲೈವ್ ನಲ್ಲಿ ಒಂದು ಪ್ರಶ್ನೆ ಬಂದಿದೆ ಗುರುಜಿ, ಇದನ್ನು ತಗೊಂಡ್ಬಿಡೋಣ. ಓಕೆ. ಸೊ ಇವರು ಅವರ ಹೆಸರನ್ನ ತಿಳಿಸ್ತಾ ಇದ್ದಾರೆ, ಅನೂಪ್ ಅಂತ ಹೇಳಿ. ಅನೂಪ್, ಜನ್ಮ ಸಮಯ ಜನ್ಮ ದಿನಾಂಕ ತಿಳಿಸ್ಲಾ? ಹೇಳಿ. 24/8/97. ಜನ್ಮ ಸಮಯ ಬಂದು 1:10 AM ಗಳಲ್ಲಿ. ಓಕೆ. ಇವರು ಕೇಳ್ತಾ ಇದ್ದಾರೆ ಗುರುಜಿ, ಪ್ಲೇಸ್ ನ ತಿಳಿಸಿಲ್ಲ. ಇವರು ಕ್ವಶನ್ ಕೇಳ್ತಾ ಇದ್ದಾರೆ, ರಿಲೇಶನ್ಶಿಪ್ ಇಶ್ಯೂಸ್ ಇದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅನೂಪ್ ಅವರು ಯಾರು ಕಳಿಸಿದಾರಲ್ಲ, ಪ್ರಶ್ನೆ ವಿಚಾರವಾಗಿ ನೋಡೋದಾದ್ರೆ ಇವರು ಶನಿವಾರ ಹುಟ್ಟಿರುವಂಥದ್ದು, ಮೇಷರಾಶಿ, ಭರಣಿ ನಕ್ಷತ್ರ ಇವ್ರದ್ದು. ಸೊ ಇದರಲ್ಲಿ ದಶಾಭುಕ್ತಿ ಅಂತ ಹೇಳ್ತೀವಿ. ಈ ಒಂದು ದಶವನ್ನು ಮಂಗಳ ಮಹಾದಶ, ಶನಿ ಅಂತರದಶೆ. ಶನಿ ಬಂದು ಇವರಿಗೆ ಜಾತಕದಲ್ಲಿ ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿ ಇಲ್ಲ. ಇದರಿಂದ ಏನಾಗುತ್ತೆ, ಇವ್ರಿಗೆ ರಿಲೇಶನ್ಶಿಪ್ ಇಶ್ಯೂಸ್ ಬರ್ತಾ ಇರುತ್ತೆ. 6ನೇ ಮನೆಯಲ್ಲಿ ಕುಜ ಇರುವಂಥದ್ದು. ಯಾರಿಗೆ ಷಷ್ಠ ಭಾವದಲ್ಲಿ ಕುಜ ಅಥವಾ ರಾಹು ಆಗಿರ್ಬೋದು, ಅಥವಾ ಕೆಲವೊಂದು ಪಾಪಗ್ರಹಗಳಿದ್ದಾಗ ಏನಾಗುತ್ತೆ ಅಂದ್ರೆ ಸಂಬಂಧದ ವಿಚಾರಗಳಲ್ಲಿ ಸ್ವಲ್ಪ ಕಿರಿಕಿರಿಗಳು, ಮತ್ತೆ ಏನೋ ಒಂದು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಇವ್ರು ಎಷ್ಟೇ ಕೂಡ್ಸಕ್ ಪ್ರಯತ್ನ ಪಟ್ಟರು ಅದು ಕೂಡ್ಸಕ್ ಆಗ್ತಾ ಇರಲ್ಲ. ಸಂಬಂಧಗಳಲ್ಲಿ ಕಿರಿಕಿರಿಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಮುಂಬರುವ ದಶಾಭುಕ್ತಿಗಳಲ್ಲಿ ಬುಧ ಅಂತರ್ದಶೆ ಬಂದು ಫೆಬ್ರವರಿ 2026ರಿಂದ ಬರುವಂಥದ್ದು. ಸೊ ಮಾರ್ಚ್ 2026 ನಂತರ ಮಂಗಳ ಮಹಾದಶೆ, ಬುಧ ಅಂತರ್ದಶೆ ನಡೀತಾ ಇರೋದ್ರಿಂದ ಮುಂದಿನ ಒಂದು ಭಾವದಲ್ಲಿ ಸಂಬಂಧಗಳು ಚೆನ್ನಾಗಾಗುತ್ತೆ. ಆದಷ್ಟು ಬಲಗೆ ಮಧ್ಯಭಾಗದಲ್ಲಿ ಒಂದು ನೀಲಮಣಿ ಹರಡನ್ನು ಧರಿಸುವಂಥದ್ದು ಇವರಿಗೆ ಶುಭವನ್ನು ತರುವಂಥದ್ದು. ಅನೂಪ್ ಅವರು ನಮಗೆ ಪ್ರಶ್ನೆಯನ್ನ ಕಳುಹಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನ ಕೇಳಿದ್ವಿ. ಗುರುಜಿಗಳು ಕೂಡ ತಿಳಿಸ್ತಾ ತಂತ್ರಗಳನ್ನ ಹೇಳ್ಕೊಟ್ಟಿದ್ದಾರೆ. ಆದಷ್ಟು ಬೇಗ ಅದನ್ನ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ, ನಾವು ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನ ನೋಡ್ತಾ ಇದ್ವಿ. ಮಿಥುನ ರಾಶಿಯವರಿಗೆ ನವಗ್ರಹಗಳ ಗೋಚಾರದ ಪ್ರಭಾವ ಹೇಗಿದೆ, ರಾಶಿ ಅನುಸಾರ ಏನು ಸೂಚಿಸುತ್ತೆ, ರಾಶಿ ಫಲ ಏನ್ ಹೇಳುತ್ತೆ ಗುರುಜಿ? ನೋಡಿ, ನಾವು ಯಾವುದೇ ರಾಶಿಯ ಫಲ ಹೇಳಬೇಕಾದ್ರೆ ಪ್ರಮುಖವಾದ ಗ್ರಹಗಳ ಒಂದು ಗೋಚಾರ ಪ್ರಭಾವವಾಗಿ ನಾವು ಫಲಗಳನ್ನು ಹಿಂದಿನ ಸಂಚಿಕೆಯಲ್ಲೂ ಕೂಡ ಹೇಳಿದ್ವಿ. ಇಂದಿನ ಮಾಸದಲ್ಲಿ ಕೂಡ ಅದ್ರ ಬಗ್ಗೆ ನಾವು ತಿಳಿಸಿದ್ವಿ. ಅಂದರೆ ನಾವು ಆಷಾಢ ಮಾಸದಲ್ಲಿ ಹಿಂದೆ ನೋಡಿದ್ವಿ. ಇದೇ ಆಗಸ್ಟ್ ತಿಂಗಳಲ್ಲಿ ನೋಡೋದಾದ್ರೆ ಶ್ರಾವಣ ಮಾಸ ಪ್ರಾರಂಭವಾಗುವಂಥದ್ದು. ನಮ್ಮ ಪ್ರಗತಿ ವಾಹಿನಿ ವೀಕ್ಷಕರು ಎಲ್ಲರೂ ಕೂಡ ಒಂದು ಹಬ್ಬಗಳ ಮಾಸ ಶ್ರಾವಣ ಮಾಸಕ್ಕೆ ಸ್ವಾಗತ ಅಂತ ಹೇಳ್ತಾ, ಈ ಒಂದು ಮಾಸದಲ್ಲಿ ಮಿಥುನ ರಾಶಿಯವರಿಗೆ ಹೇಗಿರುತ್ತೆ, ಆಗಸ್ಟ್ ತಿಂಗಳಲ್ಲಿ ಯಾವ್ಯಾವ ಪಾಸಿಟಿವ್, ಯಾವ್ಯಾವ ಥಿಂಗ್ಸ್ ನೆಗೆಟಿವ್ ಅಂತ ನೋಡೋದಾದ್ರೆ, ಪ್ರಮುಖವಾದ ಗ್ರಹಗಳ ಗೋಚಾರದ ಪ್ರಭಾವವಾಗಿ ಆಗಸ್ಟ್ ಮಾಸದಲ್ಲಿ ಮೊದಲನೇದಾಗಿ ಸೂರ್ಯಗ್ರಹರ ಬದಲಾವಣೆ ಆಗ್ತಿರುವಂಥದ್ದು. ಮಿಥುನ ರಾಶಿಗೆ ತೃತೀಯ ಭಾವಕ್ಕೆ ಬರುವಂಥದ್ದು. ಸೂರ್ಯ ಭಗವಾನರು ಚತುರ್ಥ ಭಾವಕ್ಕೆ, ತೃತೀಯ ಭಾವಕ್ಕೆ 15 ದಿನಗಳ ಕಾಲ, ಚತುರ್ಥ ಭಾವಕ್ಕೆ 15 ದಿನಗಳ ಕಾಲ ಇರುವಂಥದ್ದು. ಇದು ಬಹಳ ಮುಖ್ಯವಾದ ಒಂದು ಗೋಚರ ಮತ್ತು ಬದಲಾವಣೆ ಅಂತ ಹೇಳ್ಬೋದು. ಅದಲ್ದಿರ ಆಗಸ್ಟ್ 20ನೇ ತಾರೀಕು ಶುಕ್ರನ ಒಂದು ಪ್ರಭಾವ, ಶುಕ್ರನ ಒಂದು ಗೋಚಾರ ಒಂದು ದ್ವಿತೀಯ ಭಾವಕ್ಕೆ ಬರುವಂಥದ್ದು. ಮತ್ತು ಇನ್ನು ಬುಧ ಕೂಡ ಅಂದ್ರೆ ರಾಶ್ಯಾಧಿಪತಿಯಾಗಿ ಮಿತ್ರನ ಮನೆಗೆ ಸಿಂಹ ರಾಶಿಗೆ ಬರುವಂಥದ್ದು 30ನೇ ತಾರೀಕು. ಇದರಿಂದ ನಿಮ್ಮ ರಾಶ್ಯಾಧಿಪತಿ ತೃತೀಯ ಭಾವಕ್ಕೆ ಬರುವಂಥದ್ದು. ಇದು ನಿಮ್ಮ ಸಣ್ಣ ಪುಟ್ಟ ಗ್ರಹಗಳ ಗೋಚಾರದ ಬದಲಾವಣೆ. ಮೊದಲನೇದಾಗಿ ಸೂರ್ಯ ಭಗವಾನರಾಗಿರ್ಬೋದು, ಶುಕ್ರ ಮತ್ತು ಬುಧನ ಬದಲಾವಣೆ. ಇದೇ ರೀತಿ ಗ್ರಹ ಗೋಚಾರ ಪ್ರಭಾವವಾಗಿ 3 ಗ್ರಹಗಳ ಬದಲಾವಣೆ ಆಗುವಂಥದ್ದು. ಈ ಒಂದು ಮಿಥುನ ರಾಶಿಯವರಿಗೆ ಪ್ರಮುಖವಾದ ದೊಡ್ಡ ದೊಡ್ಡ ಗ್ರಹಗಳ ಬದಲಾವಣೆ ಆಗಸ್ಟ್ ಮಾಸದಲ್ಲಿ ಇಲ್ಲ. ನಮ್ಮ ಶಾಸ್ತ್ರದ ಅನುಸಾರವಾಗಿ ಆಷಾಢ ಮಾಸ, ಶ್ರಾವಣ ಮಾಸ, ಭಾದ್ರಪದ ಮಾಸ ವಿಶೇಷ ಆಚರಣೆಗಳಿಗೆ ಮಹತ್ವ ನೀಡಿದ್ದಾರೆ. ಆಗಸ್ಟ್ ತಿಂಗಳಲ್ಲಿ ಬರುವಂತ ಶ್ರಾವಣ ಮಾಸ ವಿಚಾರವಾಗಿ ನೋಡೋದಾದ್ರೆ, ಶ್ರಾವಣ ಸೋಮವಾರ ಆಗ್ಬೋದು, ಶ್ರಾವಣ ಶನಿವಾರ ಆಗ್ಬೋದು, ವಿಶೇಷವಾಗಿ ಶ್ರಾವಣ ಮಂಗಳವಾರ, ಈ ರೀತಿ ಮಾಡುವಂಥದ್ದು. ಅದರಲ್ಲಿ ಆಚರಣೆ ವಿಚಾರದಲ್ಲಿ ಶ್ರಾವಣ ಮಂಗಳವಾರಕ್ಕೆ ಬರುವಂಥದ್ದು ಮಂಗಳ ಗೌರಿ ರಥ ಆಗಿರ್ಬೋದು, ಮತ್ತು ಶುಕ್ರವಾರ ಮಾಡುವಂಥ ವರಮಹಾಲಕ್ಷ್ಮಿಯ ರಥ ಆಗಿರುವಂಥದ್ದು, ಎಲ್ಲ ಆಚರಣೆಗಳು ಕೂಡ ನಮ್ಮ ಶ್ರಾವಣ ಮಾಸದಲ್ಲಿ ಬರುತ್ತೆ. ನೋಡಿ, ಆಷಾಢದಲ್ಲಿ ನಾವು ನೋಡಿದ ಹಾಗೆ ಯಾವುದೇ ರೀತಿ ವಿಶೇಷವಾಗಿರುವಂಥ ವಾರ ಆಷಾಢ ಶುಕ್ರವಾರ ಆಗಿರ್ಬೋದು, ಆಷಾಢ ಗುರುವಾರ ಆಗಿರ್ಬೋದು, ಈ ರೀತಿ ವಿಶೇಷ ಆಚರಣೆಗಳು ನಮಗೆ ಹೆಚ್ಚಾಗಿ ಮಾಡಿದ್ವಿ. ಅದನ್ನೇ ಶ್ರಾವಣಕ್ಕೆ ಮುಂದುವರಿಸ್ಕೊಂಡು ಬರುವಂಥದ್ದು. ಈ ಒಂದು ಆಗಸ್ಟ್ ಮಾಸದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಮಗೆ ಶ್ರಾವಣ ಮಾಸ ಸಿಗುತ್ತೆ. ಸೊ ಇದರಲ್ಲಿ ತುಂಬಾ ಸಕಾರಾತ್ಮಕ ವಿಚಾರಗಳು, ನಕಾರಾತ್ಮಕ ವಿಚಾರಗಳ ಬಗ್ಗೆ ನೋಡೋದಾದ್ರೆ, ಮಿಥುನ ರಾಶಿಯವರ ವಿಚಾರವಾಗಿ ಒಂದು ಭಗವಂತನ ಪೂರ್ಣ ಅನುಗ್ರಹ ಈ ಮಾಸದಲ್ಲಿ ನಿಮಗೆ ಸಿಗುತ್ತೆ. ಮತ್ತೆ ಪ್ರಮುಖವಾದ ಗ್ರಹಗಳು ಯಾರು, ಶನಿ ಮತ್ತೆ ಗುರು. ಸೊ ಇಲ್ಲಿ ಮಿಥುನ ರಾಶಿಯವರಿಗೆ ಶನೇಶ್ವರ ಗ್ರಹರು ಈ ಒಂದು ಮಾಸದಲ್ಲಿ, ಆಗಸ್ಟ್ ಮಾಸದಲ್ಲಿ ತುಂಬಾ ಒಳ್ಳೆ ಫಲಗಳನ್ನು ಕೊಡುತ್ತಾರೆ. ಅಷ್ಟಮ ಭಾಗ್ಯಾಧಿಪತಿಯಾದ ಶನಿ ಗ್ರಹರು ದಶಮ ಸ್ಥಾನದಲ್ಲಿದ್ದಾರೆ. ಒಳ್ಳೆ ಫಲಗಳು ಅಂದ್ರೆ ಶನೇಶ್ವರ ಒಂದು ಹೌಸ್ ಆಫ್ ಜಾಬ್ ಅಂತ ಹೇಳ್ತೀವಿ, ಕರ್ಮಕಾರಕ ಗ್ರಹ ಶನಿ ಆಗಿರೋದ್ರಿಂದ ಕರ್ಮನ್ನ ಯಾರು ಪ್ರೀತಿ ಮಾಡ್ತಾರೋ, ಹೆಚ್ಚು ವೃತ್ತಿಯನ್ನು ಯಾರು ಪ್ರೀತಿ ಮಾಡ್ತಾರೋ ಅವರಿಗೆ ತುಂಬಾ ಒಳ್ಳೆ ಫಲಗಳನ್ನು
ಕೊಡ್ತಾರೆ. ಆದ್ರೆ ಸ್ವಲ್ಪ ಸೋಂಬೇರಿತನ, ನೆಗ್ಲಿಜೆನ್ಸ್ ಈ ರೀತಿ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಆ ಕರ್ಮ ಭಾವದಲ್ಲಿ ಅಂದ್ರೆ ಹೌಸ್ ಆಫ್ ಪ್ರೊಫೆಷನ್ ಅವ್ರು ಯಾರೇ ಆಗಿರ್ಬೋದು, ಅವ್ರ ಜಾಬ್ ಅಲ್ಲಿ ಸ್ವಲ್ಪ ಏರುಪೇರುಗಳನ್ನ ಕೊಡುವಂಥದ್ದು. ಸೊ ಗುರು ಮತ್ತೆ ರಾಶಿಯಲ್ಲಿ ಇರುವಂತದ್ದು ಏನಂದ್ರೆ ಜನ್ಮ ಗುರು ನರೋ ದುಃಖಂ ಅನ್ನಂಗೆ ಸ್ವಲ್ಪ ಕಮ್ಮಿ ಫಲ ಕೊಡುವಂಥದ್ದು. ಯಾಕಂದ್ರೆ ಮಿಥುನ ರಾಶಿಯವರಿಗೆ ಗುರು ಏನಾಗುತ್ತೆ, ಬಾಧಕಾಧಿಪತಿ, ಸಪ್ತಮಾಧಿಪತಿ, ದಶಮಾಧಿಪತಿಯಾಗಿ ರಾಶಿಯಲ್ಲಿ ಇರೋದ್ರಿಂದ ಸಾಮಾನ್ಯವಾದ ಫಲಗಳು ಅಷ್ಟೊಂದು ಶುಭವಲ್ಲ. ಏನಂದ್ರೆ ಅದರ ವಿಚಾರವಾಗಿ ಒಂದು ಕಿವಿ ಮಾತು ಮಿಥುನ ರಾಶಿಯವರಿಗೆ ಏನಂದ್ರೆ, ಹೆಚ್ಚು ಹಣ ಖರ್ಚು ಮಾಡಬೇಡಿ, ಕೆಲವೊಂದು ಮುಖ್ಯವಾದ ಖರ್ಚುಗಳನ್ನೇ ಮಾಡಬೇಡಿ. ಎಲ್ಲ ಮಾಡ್ಬೋದು, ಯಾವ್ದಂದ್ರೆ ಒಂದು ಮಕ್ಕಳು ಫೀಸ್ ಕಟ್ಟೋದಾಗಿರ್ಬೋದು, EMI ಆಗಿರ್ಬೋದು, ಆ ರೀತಿ ಖರ್ಚು ಮಾಡಿ, ವೃಥಾ ಖರ್ಚು ಮಾಡಬೇಡಿ. ಇದರಿಂದ ಏನಾಗುತ್ತೆ ಅಂದ್ರೆ ಖರ್ಚುಗಳಿಂದ ಸ್ವಲ್ಪ ಸಮಸ್ಯೆ ಆಗುತ್ತೆ. ಮತ್ತೆ ಕುಜ ಅಂದ್ರೆ ಮಂಗಳ ಗ್ರಹ ನಿಮ್ಗೆ ಚತುರ್ಥ ಭಾವದಲ್ಲಿರೋದ್ರಿಂದ ತಾತ್ಕಾಲಿಕವಾಗಿ ನಿಮ್ಗೆ ಒಂದು ಗುರುಮಂಗಳ ಯೋಗ ಉತ್ಪತ್ತಿ ಆಗುವಂಥದ್ದು. ಅಂದ್ರೆ ಗುರುಮಂಗಳ ಯೋಗ ಉತ್ಪತ್ತಿ ಆದಾಗ ಏನಾಗುತ್ತೆ, ಕಷ್ಟಪಟ್ಟರು ಕೂಡ ಹಣ ಸಂಪಾದನೆ ಮಾಡುವಂತ ಯೋಗ. ಈ ರೀತಿ ಎಲ್ಲಾ ಫಲಗಳನ್ನ ನಾವು ಮಿಥುನ ರಾಶಿಯವರಿಗೆ ಗ್ರಹಗಳ ಗೋಚಾರ ಪ್ರಭಾವದ ವಿಚಾರವಾಗಿ ನಾವು ಇಲ್ಲಿ ನೋಡ್ತಾ ಬರ್ತೇವೆ. ಗುರುಜಿ, ಇನ್ನು ಕೂಡ ವಿಸ್ತೃತವಾಗಿ ನೋಡೋದಾದ್ರೆ ಮಿಥುನ ರಾಶಿಯವರಿಗೆ ನವಗ್ರಹಗಳ ಗೋಚಾರದ ಪ್ರಭಾವ ಹೇಗಿದೆ, ಮಿಥುನ ರಾಶಿಯವ್ರ ಮೇಲೆ ಅದು ಹೇಗೆ ಪ್ರಭಾವ ಬೀರುತ್ತೆ ಅಂತ ಹೇಳಿ. ನೋಡಿ, ನಾವು ಸಣ್ಣ ಪುಟ್ಟ ಗ್ರಹಗಳ ಗೋಚಾರದ ಪ್ರಭಾವ ಹೇಳಿದ್ವಿ. ಮೊದಲನೇದಾಗಿ ಸೂರ್ಯ ಆಗಿರ್ಬೋದು, ಶುಕ್ರ ಆಗಿರ್ಬೋದು, ಬುಧ ಆಗಿರ್ಬೋದು, ಅದಲ್ದಿರ ಗುರು ಮತ್ತು ಶನಿಯ ವಿಚಾರವಾಗಿ ಕೂಡ ನೋಡಿದ್ವಿ. ಸೊ ಇಲ್ಲಿ ನಾವು ಆಗ್ಲೇ ಹೇಳ್ದಂಗೆ ಗುರು ಶನಿಯಿಂದ ಯಾವುದೇ ಬಾಧೆ ಮಿಥುನ ರಾಶಿಯವರಿಗಂತೂ ಇಲ್ಲ. ಸೊ ಆದ್ರೆ ದೊಡ್ಡ ಗ್ರಹಗಳ ಅಲ್ದಿರ ಸ್ವಲ್ಪ ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ಗ್ರಹಗಳ ವಿಚಾರವಾಗಿ ಲಾಭ ಕೊಡುತ್ತೋ ಇಲ್ಲ ಅಂತ ನೋಡಿದಾಗ, ಮೊದಲನೇದಾಗಿ ಮಿಥುನ ರಾಶಿಯ ಅಧಿಪತಿ ಬುಧ ತೃತೀಯ ಭಾವದಲ್ಲಿರುವಂಥದ್ದು. ತೃತೀಯ ಭಾವ ಅಂತಂದ್ರೆ ದ್ವಿತೀಯದಿಂದ ತೃತೀಯಕ್ಕೆ ಬರುವಂಥದ್ದು. ಏನಾಗುತ್ತೆ ಅಂದ್ರೆ ತೃತೀಯ ಭಾವ ಧೈರ್ಯ, ಸಾಹಸ, ಪರಾಕ್ರಮ ಈ ರೀತಿ ಭಾವ ಅಂತಂದ್ರೆ ತುಂಬಾ ಒಳ್ಳೆ ಫಲಗಳನ್ನ ನೀಡುವಂಥದ್ದು. 30ನೇ ತಾರೀಕು ನಂತರ, ಆಗಸ್ಟ್ 30. ಅದಕ್ಕಿಂತ ಮುಂಚೆ ದ್ವಿತೀಯ ಭಾವದಲ್ಲಿ ರಾಷ್ಟ್ರಾಧಿಪತಿ ಇರುವಂಥದ್ದು ಧನ ಸಂಪಾದನೆಗೆ ಒಳ್ಳೆಯದು, ಕುಟುಂಬ ವೃದ್ಧಿ ಆಗುವಂಥದ್ದು, ಮತ್ತು ಏನಾಗುತ್ತೆ ಅಂದ್ರೆ ನಿಮ್ಗೆ ಸುಖ ಭೋಗಗಳು, ಐಶ್ವರ್ಯಗಳು ಹೆಚ್ಚಾಗಿ ಹುಡ್ಕೊಂಡು ಬರುತ್ತೆ ಮಿಥುನ ರಾಶಿಯವರಿಗೆ. ಮತ್ತು ಆಗಸ್ಟ್ ಮಾಸದಲ್ಲಿ ಶುಕ್ರ ಗ್ರಹರು ಕೂಡ ನಿಮಗೆ ಒಳ್ಳೆಯದು, ತೃತೀಯ ಭಾವದಲ್ಲಿ ನಿಮಗೆ ಇರ್ತಾರೆ. ತೃತೀಯದಲ್ಲಿ ಶುಕ್ರ ಇದ್ದಾಗ ಏನಾಗುತ್ತೆ ಅಂದ್ರೆ 20ನೇ ತಾರೀಕುವರೆಗೂ ಇರುವಂತದ್ದು, ಅದು ಮಿತ್ರನ ಮನೆಯಲ್ಲೇ ಇರ್ತಾರೆ. ಸೊ ಪೂರ್ತಿ ಮಿತ್ರನ ಮನೆಯ ಫಲಗಳು, ದ್ವಿತೀಯ ಫಲಗಳು, ತೃತೀಯ ಭಾವದ ಫಲಗಳು ಶುಕ್ರನಿಂದ ಸಿಗುವಂಥದ್ದು. ಇದಲ್ದಿರ ರಾಶಿಗೆ 9ನೇ ಮನೆಯಲ್ಲಿ ರಾಹು ಇರುವಂಥದ್ದು. ರಾಹು 9ನೇ ಮನೆಯಲ್ಲಿ ಇರುವಂಥದ್ದು. ಕೇತು ನಿಮ್ಗೆ ತೃತೀಯ ಭಾವದಲ್ಲಿ ಇರುವಂಥದ್ದು. ಏನಾಗುತ್ತೆ, ರಾಹು ಕೇತುಗಳು ಕೂಡ ನಿಮ್ಗೆ ಈ ಒಂದು ಮಾಸದಲ್ಲಿ ಮಿಥುನ ರಾಶಿಯವರಿಗೆ ಆಗಸ್ಟ್ ಮಾಸದಲ್ಲಿ ಸಪೋರ್ಟಿವ್ ಆಗಿರ್ತಾರೆ. ಉದ್ಯೋಗ ಆಧಾರದಲ್ಲಿ ರಾಹು ನಿಮ್ಗೆ ಒಳ್ಳೆಯ ಏಳಿಗೆಯನ್ನೇ ನೀಡುವಂಥದ್ದು. ಮತ್ತೆ ರಾಹು ಅಂತಂದ್ರೆ ದೈವಾನುಗ್ರಹ ಅಂತ ಹೇಳ್ತೀವಿ. ಈ ಒಂದು ಮಿಥುನ ರಾಶಿಯವರಿಗೆ ದೈವಾನುಗ್ರಹ ಕೂಡ ಈ ಒಂದು ಮಾಸದಲ್ಲಿ ಆಗಸ್ಟ್ ತಿಂಗಳಲ್ಲಿ, ಶ್ರಾವಣ ಮಾಸನೇ ತುಂಬಾ ವಿಶೇಷ, ಪ್ರತಿಯೊಂದು ರಾಶಿಗೂ ಅನುಕೂಲ ಆಗುತ್ತೆ. ಆದ್ರೆ ದೈವಾನುಗ್ರಹ ಜಾಸ್ತಿ ಸಿಗುವಂಥದ್ದು ಮಿಥುನ ರಾಶಿಯವರಿಗೆ ನಾವು ನೋಡ್ತಾ ಬರ್ತೀವಿ. ಗುರುಜಿ, ಇನ್ನು ಕೂಡ ರಾಶ್ಯಾಧಿಪತಿ ವಿಚಾರವನ್ನ ತಗೊಂಡ್ರೆ, ರಾಶ್ಯಾಧಿಪತಿ ಗೋಚಾರದಿಂದ ಮಿಥುನ ರಾಶಿಯವರಿಗೆ ಏನಾದ್ರೂ ಫಲ ಇದೆಯಾ, ಹೇಗೆ ಈ ಆಗಸ್ಟ್ ಮಂತ್ ನಲ್ಲಿ ನಿರೀಕ್ಷೆಯ ಮಟ್ಟವನ್ನ ಅವರು ತಲುಪ್ತಾರಾ, ಹೇಗೆ? ನೋಡಿ, ರಾಷ್ಟ್ರಾಧಿಪತಿ ದ್ವಿತೀಯ ಮತ್ತು ತೃತೀಯ ಒಂದು ಭಾವದಲ್ಲಿ ಆಗಸ್ಟ್ ಮಾಸದಲ್ಲಿ ಸಂಚಾರವಿದ್ದಾಗ ವ್ಯಾಪಾರದ ನಿರ್ಧಾರಗಳು ಮತ್ತು ಇನ್ವೆಸ್ಟ್ಮೆಂಟ್ ನಿರ್ಧಾರಗಳನ್ನು ಮುಂದೂಡುವಂಥದ್ದು ತುಂಬಾ ಒಳ್ಳೆಯದು. ಮತ್ತು ನಿಮ್ಮ ರಾಶಿಗೆ ಷಷ್ಠ ಲಾಭಾಧಿಪತಿಯಾದ ಮಂಗಳ ಗ್ರಹರು ಚತುರ್ಥ ಭಾವದಲ್ಲಿ ಇರುವಂಥದ್ದು. ಚತುರ್ಥ ಭಾವದಲ್ಲಿದ್ದಾಗ ಏನಾಗುತ್ತೆ ಅಂದ್ರೆ, ಮಂಗಳ ಇಸ್ ಅ ಹೌಸ್ ಆಫ್ ಸ್ವಲ್ಪ ಅಗ್ರೆಷನ್ ಅಂತ ಹೇಳ್ತೀವಿ. ಅಂದ್ರೆ ಇವರು ಸ್ವಲ್ಪ ಕೋಪತಾಪಗಳು ಜಾಸ್ತಿ ಆಗುವಂಥದ್ದು, ಅದಕ್ಕೆ ಸ್ವಲ್ಪ ಸಡನ್ ಡಿಸಿಷನ್ ಬೇಡ ಅಂತ ಹೇಳ್ತೀವಿ. ಮತ್ತೆ ನಿಮ್ಮ ಸುತ್ತಮುತ್ತಲಿರುವಂಥ ಜನರು ನಿಮಗೆ ಸ್ವಲ್ಪ ಕೋಪಗ್ರಸ್ತರನ್ನ ಮಾಡುವಂಥದ್ದು, ಇರಿಟೇಟ್ ಮಾಡುವಂಥದ್ದು ಇಲ್ಲಿ ನೋಡ್ತಾ ಬರ್ತೀವಿ. ಮತ್ತೆ ಸೂರ್ಯ ಕೂಡ 3ನೇ ಮನೆಗೆ ಬಂದಾಗ ಏನಾಗುತ್ತೆ ಅಂದ್ರೆ ಧೈರ್ಯ, ಸಾಹಸ, ಪರಾಕ್ರಮ. ಆಗಸ್ಟ್ 16ನೇ ತಾರೀಕು ತೃತೀಯ ಭಾವದಲ್ಲಿ ಬಂದಾಗ ಹೆಚ್ಚಾಗಿ ಧೈರ್ಯ, ಸಾಹಸ, ಪರಾಕ್ರಮನ ತೋರಿಸ್ತಾರೆ ಮಿಥುನ ರಾಶಿಯವರು. ಏನು ಅಂತಂದ್ರೆ ಯಾವ ರೀತಿ ಅವರು ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಮುನ್ನುಗ್ಗಿ ಮಾಡುವಂಥದ್ದು, ಮತ್ತೆ ಎಲ್ಲ ಡಿಸಿಷನ್ಸ್ ಅನ್ನು ತಗೊಳ್ಳುವಂಥದ್ದು. ಆಗಸ್ಟ್ 17ನೇ ತಾರೀಕು ಸುಖ ಭಾವಕ್ಕೆ ಸೂರ್ಯ ಬರೋದ್ರಿಂದ ಒಂದು ಮಿಥುನ ರಾಶಿಯವರಿಗೆ ಒಂದು ಅನುಕೂಲಕರ ಪರಿಸ್ಥಿತಿ ನಿರ್ವಹಣೆ ಮಾಡುತ್ತೆ. ಮತ್ತು ಜನ್ಮಸ್ಥಾನದಲ್ಲಿ ಗುರುವಿದ್ದಾಗ ಅಂದ್ರೆ ಮಿಥುನ ರಾಶಿಯವರಿಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಕುಟುಂಬದಲ್ಲಿ ಖುಷಿ ವಿಚಾರ ಮತ್ತು ಹಣಕಾಸಿನ ಸಂಪನ್ಮೂಲ ಕ್ರೋಢೀಕರಣ, ಒಂದು ಮಧುರವಾದ ಮಾತು, ಮಧುರವಾದ ಭೇಟಿ, ಈ ರೀತಿ ಎಲ್ಲಾ ರೀತಿಯಿಂದ ಮಿಥುನ ರಾಶಿಯವರಿಗೆ ಒಳ್ಳೇದಾಗುತ್ತೆ. ಮತ್ತೆ ಷಷ್ಠ ಭಾವದಲ್ಲಿ ಷಷ್ಠಾಧಿಪತಿಯಾದ ಮಂಗಳ ಗ್ರಹರು ಗೋಚಾರದಲ್ಲಿ ಒಳ್ಳೆ ಪರಿಸ್ಥಿತಿಯಲ್ಲಿ ಇದ್ದಾಗ ಏನಾಗುತ್ತೆ ಅಂದ್ರೆ ರೋಗ, ರಿಪು, ಋಣು, ಶತ್ರು ಇದರಿಂದ ದೂರವಾಗುವಂಥದ್ದು. ರೋಗಗಳಿಂದ ಮುಕ್ತರಾಗ್ತೀರಾ ಮತ್ತು ಸಾಲಗಳಿಂದ ಮುಕ್ತರಾಗ್ತೀರಾ. ಸಮಸ್ತ ಏಳಿಗೆಯನ್ನು ಕೂಡ ಈ ಒಂದು ಮಿಥುನ ರಾಶಿಯವರಿಗೆ ಆಗಸ್ಟ್ ಮಾಸದಲ್ಲಿ ಈ ಒಂದು ದೊಡ್ಡ ಗ್ರಹಗಳ ಬದಲಾವಣೆಯಿಂದ ಒಂದು ಫಲಗಳು ಸಿಗುವಂಥದ್ದು. ಗುರುಜಿ, ನಕ್ಷತ್ರಗಳ ಅನುಸಾರವಾಗಿ ಮಿಥುನ ರಾಶಿಯವರಿಗೆ ಏನ್ ಫಲ ಇದೆ, ಪರಿಹಾರ ಭಾಗ ಅಂತ ಹೇಳಿ ತಗೊಂಡಾಗ ಪರಿಹಾರ ಇವರಿಗೆ ಅಗತ್ಯ ಇದೆಯಾ ಆಗಸ್ಟ್ ಮಂತ್ ಅಲ್ಲಿ, ಹೇಗೆ ಅಂತ?
ನೋಡಿ, ನಕ್ಷತ್ರ ಅನುಸಾರವಾಗಿ ನೋಡೋದಾದ್ರೆ ಬಹುಮುಖ್ಯವಾಗಿ 3 ನಕ್ಷತ್ರಗಳು, ಮೃಗಶಿರ ನಕ್ಷತ್ರ, ಆರಿದ್ರ ನಕ್ಷತ್ರ, ಮತ್ತೆ ಇವರಿಗೆ ತುಂಬಾ ವಿಶೇಷವಾಗಿ ಪುನರ್ವಸು ನಕ್ಷತ್ರ ಅಂತ ಹೇಳ್ತೀವಿ. ಮೃಗಶಿರ ನಕ್ಷತ್ರದವರ ವಿಚಾರವಾಗಿ ಮನೆಯಿಂದ ಹೊರಗಡೆ ಹೋಗುವಾಗ ಮತ್ತೆ ಬೇರೆ ರಾಜ್ಯಕ್ಕೆ ಹೋಗುವಾಗ ಇದರ ಒಂದು ಅನುಕೂಲತೆಗಳು ಜಾಸ್ತಿ. ಅಂದ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲೇ ನಿಮಗೆ ಒಂದು ಅವಕಾಶಗಳು ಉತ್ಪತ್ತಿ ಆಗುತ್ತೆ. ಬೇರೆ ಹೊರ ರಾಜ್ಯಗಳಿಗೆ ಹೋಗುವಂಥದ್ದು, ಹೊರ ದೇಶಗಳಿಗೆ ಹೋಗುವಂತ ಪ್ರಯಾಣ ತುಂಬಾ ಒಳ್ಳೆಯದನ್ನ ತರುವಂಥದ್ದು. ಆರಿದ್ರ ನಕ್ಷತ್ರದವರು ಸ್ವಲ್ಪ ಸೂಚನೆ ಅಂದ್ರೆ ಸ್ವಲ್ಪ ತಾಳ್ಮೆಯಿಂದಿರಿ, ಇಲ್ಲಾಂದ್ರೆ ಕೆಲಸ ಕೆಡುವಂಥದ್ದಾಗುತ್ತೆ ಅಂತ ಹೇಳ್ತೀವಿ. ಮತ್ತೆ ಪುನರ್ವಸು ನಕ್ಷತ್ರದವರು ನಿಮ್ಮಲ್ಲಿರುವ ಒಂದು ಸಮಸ್ಯೆಗಳನ್ನು ಬೇಗ ಬಗೆಹರಿಸ್ಕೊಳ್ತೀರಾ. ಹೊಸ ಕಾಂಟ್ರಾಕ್ಟ್ ಸಿಗುವಂತ ಎಲ್ಲಾ ಭಾಗ್ಯ ನಿಮ್ಮಲ್ಲಿ ಉಂಟು. ಮತ್ತು ಪರಿಹಾರಗಳಂತ ಬಂದಾಗ ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಒಂದ್ ಸ್ವಲ್ಪ ಸೂರ್ಯನ ಗೋಚಾರ ನಿಧಾನ, ಅಂದ್ರೆ ಸ್ವಲ್ಪ ನೆಗೆಟಿವ್ ಅಂತ ಹೇಳ್ತೀವಿ. ಅದಕ್ಕೆ ಪರಿಹಾರ ದಿನಾಲೂ ಆದಿತ್ಯ ಹೃದಯದ ಒಂದು ಪಠನೆ ಮಾಡಿ 6 ಸರಿ ಆದ್ರೂ ಮಾಡಿದ್ರೆ ತುಂಬಾ ಒಳ್ಳೆಯದು. ಈ ರೀತಿ 60 ದಿನಗಳ ಕಾಲ ಮಿಥುನ ರಾಶಿಯವರು ಮಾಡುವಂಥದ್ದು. ಮತ್ತು ನಿಮ್ಮ ಮನೆಗೆ ಹತ್ತಿರ ಇರುವಂತ ಯಾವುದೇ ದೇವಸ್ಥಾನದಲ್ಲಿ ಸಿಹಿ ಹಣ್ಣು ಹಂಚಿ, ಇದು ತುಂಬಾ ಒಳ್ಳೆಯದಾಗುತ್ತೆ. ಶನಿವಾರದೊತ್ತು ಶನಿ ಭಗವಾನರ ದರ್ಶನ, ಎಳ್ಳೆಣ್ಣೆ ದಾನ ಮತ್ತೆ ಶನಿ ಚಾಲಿಸವನ್ನು ಪಠನೆ ಮಾಡುವಂಥದ್ದು ಕೂಡ ಮಿಥುನ ರಾಶಿಯವರಿಗೆ ಆಗಸ್ಟ್ ಮಾಸದಲ್ಲಿ ಒಳ್ಳೆಯದು. ಮತ್ತೆ ಒಂದು ಸೂಚನೆ ಏನಂದ್ರೆ ಆಹಾರದಲ್ಲಿ ಸ್ವಲ್ಪ ಉಪ್ಪನ್ನು ಬಳಸುವುದು ಮತ್ತು ಆಹಾರದಲ್ಲಿ ಉಪ್ಪನ್ನು ಸೇವನೆ ಮಾಡುವುದನ್ನು ಕಡಿಮೆ ಮಾಡಿ. ಈ ರೀತಿ ಮಾಡಿಕೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿ ಈ ಒಂದು ಮಾಸದಲ್ಲಿ ಮಿಥುನ ರಾಶಿಯವರಿಗೆ ಒಂದು ಆಗಸ್ಟ್ ಮಾಸದ ಒಂದು ಪರಿಹಾರ ಭಾಗವಾಗಿ ಮತ್ತು ಸೂಚನೆ ಭಾಗವಾಗಿ ಇರುವಂಥದ್ದು. ಯಾರೆಲ್ಲ ಮಿಥುನ ರಾಶಿಯವರು ಇವತ್ತಿನ ನಮ್ಮ ಈ ಸಂಚಿಕೆಯನ್ನ ವೀಕ್ಷಿಸಿದ್ದೀರಾ, ಆಗಸ್ಟ್ ಮಂತ್ ನಲ್ಲಿ ನೀವು ಅಂದ್ಕೊಂಡಿದ್ದನ್ನ ಸಾಧಿಸಬೇಕು ಅಂದ್ರೆ ಖಂಡಿತವಾಗ್ಲೂ ಈ ಸರಳ ಸುಲಭ ಪರಿಹಾರ ತಂತ್ರಗಳನ್ನ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನ, ಜೊತೆಗೆ ಮಿಥುನ ರಾಶಿಯ ಒಂದು ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ. ಹಾಗೆ ನೀವು ಕೂಡ ನಿಮ್ಗೆ ಏನೇ ಸಮಸ್ಯೆಗಳಿದ್ರೂ ಕೂಡ ಅದನ್ನ ಗುರೂಜಿಗಳ ಬಳಿ ಚರ್ಚೆ ಮಾಡಬೇಕು, ಗುರೂಜಿಗಳ ಬಳಿ ಒಂದು ಪರಿಹಾರ ತಂತ್ರವನ್ನ ತಿಳ್ಕೊಳ್ಬೇಕು ಅಂದ್ರೆ ನಮಗೆ ಕೆಳ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ ಅಂತ ತಿಳಿಸ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.